ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ. ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಒಮ್ಮತವಿಲ್ಲ, ವಿಜಯೇಂದ್ರ ನಾಯಕತ್ವವನ್ನ ಅಲ್ಲಿಯ ಶಾಸಕರುಗಳೇ ಒಪ್ಪುತ್ತಾ ಇಲ್ಲ, ಬರೀ ಮಾತಷ್ಟೇ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಜೆಡಿಎಸ್ನಲ್ಲೂ ಕೂಡ ಅಸಮಾಧಾನ ಇದೆ ಅನ್ನೋದು ಸ್ಪಷ್ಟ. ಹಾಗೆ ಕಾಂಗ್ರೆಸ್ ಮತ್ತಷ್ಟು ಬಲಾಢ್ಯವಾಗಿದೆ ಅನ್ನೋದು ಪರಿಷತ್ ಚುನಾವಣೆಯ ಫಲಿತಾಂಶದ ಮೂಲಕ ಗೊತ್ತಾಗಿದೆ ಅಂತ ತಿಳಿಸ್ತಿದ್ದಾರೆ. ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಅವರಲ್ಲಿ ಒಮ್ಮತ ಇಲ್ಲ. ಬಹುಶಃ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ಅಧ್ಯಕ್ಷತೆಯನ್ನು ಯಾರೂ ಒಪ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಅವನು ಬಾಯಲ್ಲಿ ಭಾಷಣ ಬಿಟ್ಟರೆ ಬೇರೆ ಉದ್ದೇಶ ಕಾಣ್ತಾ ಇಲ್ಲ. ನನಗನ್ನಿಸ್ತದೆ ಬಿಜೆಪಿಯಲ್ಲೂ ಸಹ ಅಸಮಾಧಾನವಿದೆ, JDSಲ್ಲಂತೂ ತುಂಬ ಅಸಮಾಧಾನ ಇದೆ. ಹಾಗಾಗಿ ಇವತ್ತು ನಮ್ಮ 5 ಜನ ಗೆಲ್ಲಲಿಕ್ಕೆ ನಿರಾಳವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ DK ಶಿವಕುಮಾರ್ ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿದೆ ಅನ್ನೋಕ್ಕೆ ಸಾಕ್ಷಿ. ಮುಂದಿನ 28ಕ್ಕೂ ಸಹ ಈ ಇಬ್ಬರು DK BK ಅವರ ಸಾರಥ್ಯದಲ್ಲಿ ನಾವು ಮತ್ತೆ ಚುನಾವಣೆಗೆ ಹೋಗಿ ಬರ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ಅನ್ನೋ ಕಾರಣ ಆಗುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ನ ಬುಡವೇ ಅಲ್ಲಾಡ್ತಿದೆ ಅಂತ ಅನ್ಸಲ್ವಾ? ಖಂಡಿತ ಇದು ಬರೆದಿಡ್ಕೊಳ್ಳಿ. ಇದು DK ಶಿವಕುಮಾರ್ ನಾಯಕತ್ವ ಕೊಟ್ಟ ಮೇಲೆ ಒಂದು ಯುವಕರಲ್ಲಿ ಮತ್ತು ಇತರ ಜನರಲ್ಲಿ ಒಂದು ಹುಮ್ಮಸ್ಸು. ಕಾಂಗ್ರೆಸ್ ಆಡಳಿತದ ಪಕ್ಷದಲ್ಲಿ ಕ್ರಾಸ್ ವೋಟಿಂಗ್ ಆದರೆ ಅದು ನಾಯಕತ್ವದ ಕೊರತೆ. ಜಾರ್ಖಂಡು ದೆಹಲಿಯಲ್ಲಿ ಕ್ರಾಸ್ ವೋಟಿಂಗ್ ಆದರೆ ಅದು CBI ED ಹೆದರಿ ಕುದುರೆ ವ್ಯಾಪಾರಕ್ಕಾದಂತಹ ಕ್ರಾಸ್ ವೋಟಿಂಗ್ ಅನ್ನುವಂತಹ ಆರೋಪ ಇದು ಕಾಂಗ್ರೆಸ್ ಮಾಡ್ತಾ ಇರುವಂಥ